ಗೋಗಳನ್ನ ಪೂಜೆ ಮಾಡೋದು ನಮ್ಮ ಸಂಸ್ಕೃತಿ, ಹಾಗೆ ನಮ್ಮ ಕರ್ತವ್ಯ ಕೂಡ. ಗೋಗಳನ್ನ ನಾವು ಆರಾಧ್ಯ ದೈವರು, ಮುಕ್ಕೋಟಿ ದೇವತೆಗಳಿರ್ತಾರೆ ಅಂತ ನಾವು ನಮ್ಮ ಚಿಕ್ಕಂದಿನಿಂದಲೂ ನಮ್ಮ ಹಿರೀಕರು ನಮಗೆ ಹೇಳ್ಕೊಟ್ಟಿದ್ದಾರೆ. ಆದರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನು ಹೇಳ್ಕೊಡ್ತಿದ್ದೀವಿ ಅಂತ ನಾವೇ ಯೋಚನೆ ಮಾಡಬೇಕಾಗುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಯಾಕೆ ಈ ರೀತಿ ಮಾತನ್ನ ನಾನು ಹೇಳ್ತಿದ್ದೀನಿ ಅಂತ ನಿಮಗೆ ಅನಿಸುತ್ತೆ. ದಯವಿಟ್ಟು ಆದಷ್ಟು ಇನ್ನು ಮುಂದೆ ಈ ರೀತಿಯಾದಂಥ ಕೃತ್ಯಗಳನ್ನ ಇನ್ನು ಮುಂದೆ ನಡಿಬಾರ್ದು. ಆ ರೀತಿ ನಾವುಗಳೆಲ್ಲ ಎಚ್ಚೆತ್ಕೊಳ್ಬೇಕಾಗುತ್ತೆ. ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿದಾಗ ಇಂಥ ಕೃತ್ಯಗಳನ್ನ ಮಾಡೋರು ಎಚ್ಚೆತ್ಕೊಳ್ತಾರೆ, ಇನ್ನು ಮುಂದೆ ಮಾಡಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಇಂಥ ಮೂಕ ಪ್ರಾಣಿಗಳು ನಮ್ಮ ಹೆತ್ತ ತಾಯಿ ನಂತರ ತನ್ನ ಎದೆ ಹಾಲನ್ನ ನಮಗೆ ಕೊಟ್ಟು ಬೆಳೆಸ್ತಿರೋದು ಅಂದರೆ ಈ ಮೂಕ ಪ್ರಾಣಿ ಗೋಗಳು. ಅಂಥವುಗಳಿಗೆ ನಾವು ಇಷ್ಟೊಂದು ಹಿಂಸೆ ಮಾಡಿ ಚಿತ್ರಹಿಂಸೆ ಕೊಡ್ತಿರೋದು ಎಷ್ಟು ಸರಿ ಅಂತ ನಾವೇ ಯೋಚನೆ ಮಾಡಬೇಕಾಗತ್ತೆ. ದಯವಿಟ್ಟು ಈ ಥರ ಯಾರೂ ಮಾಡಬೇಡಿ. ಒಂದು ಕಡೆ ಯುದ್ಧ ನಡೀತೈತೆ, ಏನಕ್ಕೆ? ಅದರಿಂದ ನಮ್ಗೆ ಎಷ್ಟು ಅಪಾಯ ಇದೆ ಅಂತ ನಾವು ಹೆದರಿ ಬದುಕುವಂಥ ನಾವು ಇಂಥ ಮೂಕ ಪ್ರಾಣಿಗಳಿಗೂ ಅವಕ್ಕೆ ಬದುಕಬೇಕು ಅನ್ನೋ ಹಕ್ಕಿದೆ ಅವಕ್ಕೂ. ಅದಕ್ಕೆ ಯಾಕೆ ನಾವು ಇಷ್ಟು ಚಿತ್ರಹಿಂಸೆ ಕೊಡುವಂಥದ್ದು? ನಾವು ಮಾಡ್ತಿರೋ ಈ ಕೃತ್ಯ ಸರಿನಾ? ಇಂಥ ಪಾಪದ ಕೆಲಸನ ದಯವಿಟ್ಟು ಯಾರೂ ಮಾಡಬೇಡಿ. ಇದನ್ನು ಮಾಡೋಕ್ಕಿಂತ ಮುಂಚೆ ಒಂದು ಸಲ ನಾವು ಮಾಡ್ತಿರೋ ಕೆಲಸ ಸರಿನಾ? ಇವುಗಳು ನಮಗೆ ಎಷ್ಟು ಸಹಾಯ ಮಾಡಿದೆ, ಎಷ್ಟು ಪ್ರೀತಿ ತೋರಿಸಿದೆ ಅಂತ ಒಂದು ಸಲ ಯೋಚನೆ ಮಾಡಿ. ಈ ದೃಶ್ಯ ನೋಡಿ ನಮಗೆ ನಿಜವಾಗ್ಲೂ ಕರುಳು ಕಿತ್ತು ಬರುವಂಥ ದೃಶ್ಯ. ದಯವಿಟ್ಟು ಇನ್ನು ಮುಂದೆ ಯಾರೂ ಈ ರೀತಿಯಾದಂತಹ ಕೆಟ್ಟ ಕೆಲಸನ ಮಾಡಬೇಡಿ ಅನ್ನೋದು ನನ್ನ ಕಾಳಜಿಯಾಗಿದೆ. ಮೂಕ ಪ್ರಾಣಿಗಳನ್ನ ಚಿತ್ರಹಿಂಸೆ ಮಾಡಿ ನಾವು ಖುಷಿ ಪಡೋವಂಥದ್ದು ಏನೂ ಇರೋದಿಲ್ಲ. ನೋಡಿ, ಈ ಥರ ಪ್ರಾಣಿಗಳನ್ನ ಹಿಂಸೆ ಮಾಡೋದು ನಿಜವಾಗ್ಲೂ ಅಕ್ಷಮ್ಯ ಅಪರಾಧ.